ಎಂಥ ಆಡಳಿತ ವ್ಯವಸ್ಥೆ ಇದೆ ಅಂತ ಹೇಳಿದರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಸಿಸ್ ಉಗ್ರ ಮೊಬೈಲ್ ಇಟ್ಕೊಂಡು ಮಾತಾಡ್ತಾನೆ. ಆತನ ಕೈಗೆ ಮೊಬೈಲ್ ಕೊಟ್ಟರೆ ಏನಾಗ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಅಂದರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಯಾವ ರೀತಿ, ಸರ್ಕಾರದ ವ್ಯವಸ್ಥೆ ಯಾವ ರೀತಿ ಇದೆ, ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಮತ್ತು ಭ್ರಷ್ಟಾಚಾರ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಲ್ವಾ ಸರ್? ಏನಾಗಿದೆ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಾಗಲಿ ಇವತ್ತು ಪೊಲೀಸ್ಟು ಸೆಂಟ್ರಲ್ ಜೈಲಿನಲ್ಲಿ ಇದು ಹೊಸ ವಿಷಯ ಅಲ್ಲ. ಇದು ಹಿಂದೆ ಇರ್ತಕ್ಕಂಥ ತುಂಬ ಕ್ರಿಮಿನಲ್ಸ್ಗೆ ಅಲ್ಲಿ ಮೊಬೈಲ್ ಒಂದೇ ಅಂತಲ್ಲ, ಅವ್ರು ಎಂಥ ರಾಜ್ಯ ಯೋಗ ಮಾಡ್ಬೋದು ಅಂತಂದರೆ ಅಲ್ಲಿ ಹೋದರೆ ಕ್ರಿಮಿನಲ್ಸ್ಗಳು ಯಾವ್ಯಾವ ಥರ ಇರ್ತಾರೆ, ಅಮಾಯಕ ಕ್ರಿಮಿನಲ್ಸ್ ಯಾವ ಥರ ಇರ್ತಾರೆ, ಅಮಾಯಕ ಕ್ರಿಮಿನಲ್ಸ್ ಕೈನಲ್ಲಿ ಇವ್ರು ಯಾವ ಥರ ದುಡಿಸ್ಕೊಳ್ತಾರೆ ಅಂತ. ಸರ್, ಅಲ್ಲಿ ಇವತ್ತು ಸೆಂಟ್ರಲ್ ಜೈಲಿನಲ್ಲಿ ಪೊಲೀಸ್ನವರೆಲ್ಲ ಇದ್ದಾರೆ, ಅವರೆಲ್ಲಕ್ಕಿಂತ ಒಬ್ಬ ಖೈದಿನೇ ಅಲ್ಲಿ ಕಂಟ್ರೋಲಿಂಗ್ ಇಟ್ಟಿರ್ತಾರೆ, ಯಾವ ಪೊಲೀಸವರು ಇರೋದಿಲ್ಲ. ಸೊ ಇದು ಒಂದು ನಾಚಿಕೆಗೇಡಿನ ವಿಷಯ. ಆಮೇಲೆ ನಾನು ಇದನ್ನು ನೇರವಾಗಿ ಶ್ರೀಯುತ ಪರಮೇಶ್ವರ್ ಅವರು ವೇಸ್ಟ್, ನಮ್ಮ ಗೃಹ ಸಚಿವರಾಗಿರೋದಕ್ಕೆ ವೇಸ್ಟ್ ಅಂತ ಹೇಳ್ತೀನಿ. ಅವರು ನಿಜವಾಗ್ಲೂ ರಿಸೈನ್ ಮಾಡಿಬಿಟ್ಟು ಬೇರೆ ಯಾರನ್ನ ಯಂಗ್ಸ್ಟರ್ಸ್ ಇರ್ತಾರೆ ಅಂತ ಕೆಲಸ ಮಾಡೋ ಅಂಥ ಯಂಗ್ಸ್ಟರ್ಸ್ನ ಕೊಡಬೇಕು. ಆಮೇಲೆ ಪೊಲೀಸ್ನಲ್ಲಿ ಇದು ತುಂಬ ವೈಫಲ್ಯ ಇದೆ. ಕಮಿಷನರ್ ಸಾಹೇಬರು, ನಾನು ಈಗಲೂ ಹೇಳ್ತೀನಿ, ಕಮಿಷನರ್ ಸಾಹೇಬ್ರೆ ಯಾರ್ಯಾರಿದ್ದಾರೆ ಅವ್ರನ್ನ ಪರ್ಮನೆಂಟಾಗಿ ಮನೆಗೆ ಕಳಿಸಿ, ಸುಮ್ಮನೆ ಸಸ್ಪೆಂಡ್ ಮಾಡೋದಲ್ಲ, ಪರ್ಮನೆಂಟಾಗಿ ಮನೆಗೆ ಕಳಿಸಿದ್ರೆ ಹಿಂದೆ ಅಟ್ಲೀಸ್ಟ್ ಇದನ್ನು ನೋಡಿಕೊಂಡು ಮುಂದೆ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ತುಂಬ ಕಟ್ಟುನಿಟ್ಟಾದ ಕ್ರಮ ತೊಗೊಂಡು ಕೆಲಸಗಳು ಮಾಡ್ತಾರೆ. ಇಲ್ಲ ಅಂತಂದರೆ ಇದು ಪರ್ಮನೆಂಟ್ ಆಗಿರುತ್ತೆ. ಆಮೇಲೆ ಇಂಥ ಕೈದಿಗಳನ್ನ ಬೆಳಕು ಹಗಲು ರಾತ್ರಿ ನೋಡಲೇಬಾರ್ದು, ಅಂಥ ಜಾಗದಲ್ಲಿ ಹಾಕಬೇಕು. ಇವರೆಲ್ಲ ರಾಜಾರೋಷವಾಗಿ ಟಿ ವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಎಣ್ಣೆ ಹೊಡಿತಾರೆ, ಡ್ರಿಂಕ್ಸ್ ಮಾಡ್ತಾರೆ ಅಂತಂದರೆ ಏನು ಆಶ್ಚರ್ಯ ಇದು, ಎಂಥ ವಿಪರ್ಯಾಸ. ಇದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತಂದರೆ ಜನ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೇನಾರ ಜನ ಆಶೀರ್ವಾದ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತೀವಿ. ಎಸ್ ಸರ್, ನೀವು ಇದನ್ನು ಒಪ್ತೀರಾ ಸರ್? ನಿಮ್ಮ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅಂದರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಬುಕ್ಕಿಂಗ್ ಆಗ್ತಾರೆ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದ ಮೇಲೆ ಭಯ ಇಲ್ವಾ? ಅಧಿಕಾರಿಗಳಿಗೆ ಈ ಸರ್ಕಾರದ ಮೇಲೆ ಹಿಡಿತಾ ಇಲ್ವಾ ಸರ್? ಈಗ ಪೊಲೀಸಿನ ವ್ಯವಸ್ಥೆ ಬಗ್ಗೆ ಟಿ ವಿಯಲ್ಲೆಲ್ಲ ತೋರಿಸಿದ್ದಾರೆ, ಅದು ಕರೆಕ್ಟು. ಅವರು ಮಾಡ್ತಾ ಇರೋದು ದೊಡ್ಡ ತಪ್ಪು. ಅದಕ್ಕೆ ಯಾವ ಸರ್ಕಾರ ನೋಡಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ದೃಶ್ಯಗಳು ಬಂದಿದ್ದರಲ್ಲಿ ಒಂದು ದೃಶ್ಯ ಇದೆ, ಒಂದು 4 ಜನ ಸೇರಿಕೊಂಡು ಡ್ಯಾನ್ಸ್ ಆಡುವಂಥ ಒಂದು ದೃಶ್ಯ. ಆ ದೃಶ್ಯದಲ್ಲಿ ಆ 4 ಜನ ಆರೋಪಿಗಳು 2018ರಲ್ಲಿ ಒಂದು ಪ್ರಕರಣದಲ್ಲಿ ಅವ್ರು 4 ಜನನ ಅರೆಸ್ಟ್ ಆಗಿ ಒಳಗೆ ಬರ್ತಾರೆ. 2022ರಲ್ಲಿ ಇಬ್ಬರು ರಿಲೀಸ್ ಆಗ್ತಾರೆ, 2022ರಲ್ಲಿ ಇಬ್ಬರು ರಿಲೀಸ್ ಆಗ್ತಾರೆ, 24ಅಲ್ಲಿ ಇಬ್ಬರು, 22ರಲ್ಲಿ ಇಬ್ಬರು. ಹಾಗಂತ ಹೇಳ್ಬಿಟ್ಟು ಅವಾಗ ಆ ಸರ್ಕಾರ ಇತ್ತು, ಆ ಸರ್ಕಾರ ಹೊಣೆ ಅಂತ ಹೇಳೋಕ್ಕಾಗತ್ತಾ? ಇದು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯ ಪ್ರಾಬ್ಲಮ್. ಇದು ಆ ವ್ಯವಸ್ಥೆ ಸರಿಪಡಿಸ್ಬೇಕು. ಅದಕ್ಕೆ ನಾವು ತಲೆ ಬಗ್ಗಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವು ಇದೇ ಬೆಂಗಳೂರಲ್ಲಿ ವಾಸ ಆಗಿದ್ದೀವಿ, ಇದೇ ಕರ್ನಾಟಕದಲ್ಲಿ ಈ ಘಟನೆ ನಡೆದಿದೆ. ಒಂದು ಟೆರರಿಸ್ಟ್ ಮೊಬೈಲ್ ಇಟ್ಕೊಂಡಿದ್ದಾನೆ, ಇನ್ನೊಬ್ಬರೆಲ್ಲ ಈ ರೀತಿ ಮೋಜು ಮಸ್ತು ಮಾಡ್ಕೊಂಡಿದ್ದಾರೆ. ಆ ಉಮೇಶ್ ರೆಡ್ಡಿ ಅಂತ ಅವನು ನಟೋರಿಯಸ್ ಕಿಲ್ಲರ್, ಅವನು ರೇಪಿಸ್ಟು, ಅಂಥವನ್ನ ಬಂದ್ಬಿಟ್ಟು ಅಲ್ಲಿ ಆ ರೀತಿ ಅದಾನಂದರೆ ನಿಜವಾಗ್ಲೂ ನಾವು ತಲೆ ಬಗ್ಗಿಸ್ತೀವಿ. ಇದು ಪ್ಯೂರ್ಲಿ ಸರ್ಕಾರದಲ್ಲ, ಇದು ಪ್ರಾಬ್ಲಮ್ಮು, ವ್ಯವಸ್ಥೆಯ ಪ್ರಾಬ್ಲಮ್ಮು. ಅಲ್ಲಿ ಸೆಂಟ್ರಲ್ ಜೈಲಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯ ಪ್ರಾಬ್ಲಮ್ಮು. ಅದರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ತೊಗೋಬೇಕಂದ್ರೆ ಈ ಮೂಲಕ ನಾನು ಸರ್ಕಾರನೂ ಒತ್ತಾಯಿಸ್ತೀನಿ. ಇದರಲ್ಲಿ ಯಾವುದು ಮುಲಾಜಲ್ಲ ಇಲ್ಲ. ನಾವು ತಪ್ಪು ಮಾಡಿದ್ರು ತಪ್ಪೇ, ಬಟ್ ಆದರೆ ಸರ್ಕಾರ ಯಾವುದು ತಪ್ಪು ಮಾಡ್ತಾ ಇಲ್ಲ. ಇಲ್ಲಿ ಈ ತಪ್ಪು ಮಾಡಿದಿರೋದು ಅಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ಗಳು. ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮ ತಗೊಳ್ಳುತ್ತೆ ಸರ್ಕಾರ. ಈಗಾಗಲೇ 4 ಜನನ ಅದರ ಪ್ರಕರಣ ಪ್ರಕಾರ 4 ಜನನ ಸಸ್ಪೆಂಡು ಮಾಡಿದ್ದಾರೆ ಈಗ ಆಲ್ರೆಡಿ. ಐಸಿಸ್ ಉಗ್ರನ ಕೈಗೆ ಮೊಬೈಲ್ ಸಿಕ್ಕಿದ್ರೆ ಏನಾಗ್ಬೋದು ಹೇಳಿ ಸರ್? ಖಂಡಿತವಾಗ್ಲೂ ಅದು ತಪ್ಪೇ. ನಾನು ಹೇಳ್ತಾ ಇರೋದು ಏನಾಗ್ಬೋದಲ್ಲ, ಅದೊಂದು ಇದು ಇಂಟರ್ನ್ಯಾಷನಲ್ ನ್ಯೂಸ್ ಇದೆ. ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಸಣ್ಣ ಪುಟ್ಟ ವಿಷಯ ಅಲ್ಲ, ನಾವು ಮಾಡಿಲ್ಲ ಸರ್. ಸರ್ಕಾರದ ಮೇಲೆ ಭಯ ಇಲ್ಲ ಸರ್. ಸರ್ಕಾರದ ಮೇಲೆ ನೀವೇನು ಕರೆದು ದುಡ್ಡು ತಗೊಂಡು ಅವ್ರಿಗೆ ಪೋಸ್ಟಿಂಗ್ ಮಾಡ್ತೀರಾ, ಅವರು ದುಡ್ಡು ವಸೂಲಿ ಮಾಡಕ್ಕೆ ಈ ತರ ಕೆಲಸ ಎಲ್ಲ ಮಾಡ್ತಾರೆ, ಆಯ್ತಾ? ಇಲ್ಲ ಈಗ ನೋಡಿ ಸರ್, ಸುಮ್ಮನೆ ಯಾವುದೋ ನಾವು ತಗಲು ಸರ್, ಒಪ್ಕೊಳ್ರಿ. ಒಪ್ಕೊಳ್ಳೋದು ಇದ್ರೆ ತಾನು ವಿಷಯ ಇದ್ರೆ ತಾನು ಒಪ್ಕೊಳ್ಳೋಕೆ. ನೋಡಿ ಸರ್, ತಪ್ಪು ಮಾಡಿದಾನ, ಅಲ್ಲಿ ಪೊಲೀಸ್ ಅವ್ನು ತಪ್ಪು ಮಾಡಿದಾನ, ಅವನ ವಿರುದ್ಧ ಕಠಿಣವಾದಂಥ ಕ್ರಮ ಆಗಲೇಬೇಕು. ಇದು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ವ್ಯವಸ್ಥೆಯಲ್ಲಿ ಕರೆಕ್ಟಾಗಿ ಹೋಗಬೇಕು. ಅದು ಸರ್ಕಾರ ಯಾರ್ದಾಗಿರಲಿ, ಖಂಡಿತವಾಗ್ಲೂ ನಮ್ಮ ಸರ್ಕಾರ ಇದ್ರ ವಿರುದ್ಧ ಗಂಭೀರವಾಗಿ ಪರಿಗಣನೆ ತಗೊಂಡು ಇದನ್ನು ಪೊಲೀಸ್ನವ್ರ ಮೇಲೆ ಕ್ರಮ ಕೈಗೊಳ್ಳೋದಲ್ಲ. ಪೊಲೀಸ್ನವ್ರು ಈ ಲೆವೆಲ್ಗೆ ಬರಬೇಕು ಅಂದರೆ ಗೃಹ ಮಂತ್ರಿಗಳು ಫೇಲ್ಯೂರ್ ಆಗಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಗೃಹ ಮಂತ್ರಿಗಳು ಮೊದಲು ರಾಜೀನಾಮೆ ಕೊಡಲಿ, ಆಮೇಲೆ ಪೊಲೀಸ್ನವ್ರ ಕ್ರಮ ಕೈಗೊಳ್ಳಲಿ. ಎಲ್ಲ ವಿಷಯದಲ್ಲೂ ಗೃಹ ಮಂತ್ರಿನೇ ಹೋಗಿ ಅಲ್ಲಿ ನೋಡ್ತಾರಂತ ಇಲ್ಲ ಸರ್. ನೋಡಿ ಸರ್, 100ಕ್ಕೆ 100 ನೋಡಿ ಸರ್, ನಾನಾಗಿದ್ರು ಸರಿ, ನೀವಾಗಿದ್ರು ಸರಿ, ನಾನಾಗಿದ್ರು ಸರಿ, ನೀವಾಗಿದ್ರು ಸರಿ, ಒಂದು ಮಂತ್ರಿ ಆಗ್ತೀರಾ, ಇನ್ನೊಂದು ಆಗ್ತೀರಾ ಅಂದರೆ 100% ಯಾರಿಂದಾನು ಸರಿ ಮಾಡ್ಸೋಕ್ಕಾಗಲ್ಲ. ಬಟ್ ಆದರೆ ಕಣ್ಣು ಮುಂದೆ ನಡೆಯುವಾಗ ತಡೆಯುವಂಥ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡೇ ಮಾಡುತ್ತೆ. ಈಗ ಇರ್ತಕ್ಕಂಥ ಪರಮೇಶ್ವರ್ ಅವರು ಸಹ ಅದನ್ನು
ಗಂಭೀರವಾಗಿ ತಗೊಂಡಿದ್ದಾರೆ. ಈಗ ಆಲ್ರೆಡಿ 4 ಜನನ ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಯಾರ್ಯಾರು ಇದ್ರೆ ಇನ್ವಾಲ್ವ್ ಆಗಿದ್ದಾರೆ ಒಬ್ರಿಗೂ ಝೀರೋ ಟಾಲರೆನ್ಸಲ್ಲಿ ಎಲ್ಲರೂ ಅಲ್ಲಿಂದ ವಜಾ ಮಾಡುವಂಥ ಕೆಲಸನ ಖಂಡಿತವಾಗ್ಲೂ ಸರ್ಕಾರ ಮಾಡೇ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಇದ್ರೂ ಸರಿ ಈ ಥರದ ಘಟನೆಗಳು ನಡೀಲೇಬಾರ್ದು ಅನ್ನೋದು ಈ ಮೂಲಕ ನಾನು ಒತ್ತಾಯಿಸ್ತೀನಿ ಸರ್. ದೆಹಲಿ ಬ್ಲಾಸ್ಟು ನೀವು ಖಂಡಿಸ್ಬೇಕಲ್ವಾ? ನೀವೇನು ಹೇಳ್ತಿದ್ದೀರಾ? ಇದು ಬಿಹಾರ ಚುನಾವಣೆಗಾಗಿ ಬ್ಲಾಸ್ಟ್ ಮಾಡಿಸಿದ್ರು ಅಂತ ಹೇಳ್ತಾರೆ. ಯಾರಿಗಾದ್ರೂ ಅಷ್ಟು ಕಾಮನ್ ಸೆನ್ಸ್ ಇಲ್ಲದ್ರೆ ಏನು ಜನರನ್ನು ಸಾಯಿಸಿ ರಾಜಕಾರಣ ಮಾಡಬೇಕಾ? ನೀವು ಈ ರೀತಿ ಹೋಲಿಕೆ ಯಾರೋ ಇರ್ತಕ್ಕಂಥವ್ರೆಲ್ಲ ಯಾರು ಅವರೆಲ್ಲ ಈ ದೇಶದಲ್ಲೇ ಹುಟ್ಟಿ ಬೆಳೆದಂಥವ್ರು, ಎಲ್ಲರೂ ವೈಟ್ ಕಾಲರ್ ಇರ್ತಕ್ಕಂಥ, ಎಲ್ಲರೂ ಡಾಕ್ಟರ್ಸ್ ಇರ್ತಕ್ಕಂಥವ್ರು. ಅಂಥವ್ರು ಇವತ್ತು ಟೆರರಿಸಮ್ ಮಾಡ್ತಾರೆ, ಬಾಂಬ್ ಹಾಕ್ತಾರೆ, ಬ್ಲಾಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸು ಇಂಥವನ್ನ ಖಂಡಿಸಬೇಕು. ಮತ್ತು ಇಂಥ ಸಂದರ್ಭದಲ್ಲಿ ದೇಶದ ಜೊತೆ ಅನ್ನೋಕ್ಕಿಂತಲೂ ಸರ್ಕಾರ ಜೊತೆ ನಿಂತ್ಕೋಬೇಕು. ಅದು ಬಿಟ್ಟು ನೀವು ಅದನ್ನು ರಾಜಕೀಕರಣಗೊಳಿಸ್ತೀರ ಅಂತ ಹೇಳಿದ್ರೆ ಅದರ ಅರ್ಥ ಏನು ಸರ್? ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ ಸರ್? ಅಮಿತ್ ಶಾ ಕೈಯಲ್ಲಿ ಇರೋದು ಇಂಟೆಲಿಜೆನ್ಸಿ. ಮತ್ತು ನರೇಂದ್ರ ಮೋದಿ ಬಾಂಬ್ ಬ್ಲಾಸ್ಟ್ ಆಗಿದ್ದ ಎಲ್ಲಿ ಹೋಗ್ಬೇಕಾಗಿತ್ತು? ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಜನ ದುಃಖ ಎಲ್ಲ ನೋಡ್ಬೇಕಾಗಿತ್ತು. ನಾನು ಹೇಳ್ತೀನಿ ಆಯ್ತು, ಅದನ್ನು ಹೊರತುಪಡಿಸಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಸರಿಯೋ ತಪ್ಪು? ಪ್ರಧಾನಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಸರ್. ಒಂದು ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಎಲ್ಲಿ ಹೋಗ್ಬೇಕಾಗಿದೆ? ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿದೆ. ಬಾಂಬ್ ಬ್ಲಾಸ್ಟ್ ಆಗಿದ್ದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದು ಬಿಜೆಪಿ ದುರ್ಬಲ. ಅದು ರೆಡ್ ಫೋರ್ಟ್ ಹತ್ರನೇ ಆಗಿರೋದು. ಬಿಜೆಪಿನ ನೇರ ಹೊಣೆ. ಅಲ್ಲಿರೋ ಟೈಟ್ ಸೆಕ್ಯೂರಿಟಿ, ಅದು ಗೇಟ್ ನಂಬರ್ 1 ಹತ್ರನೇ ಯಾಕೆ ಆಗಬೇಕಾಗಿತ್ತು? ಅದು ರೆಡ್ ಫೋರ್ಟ್. ಇದು ದೇಶಕ್ಕೆ ಅವಮಾನ ಆಗಿರೋ ಥರ. ಇದು ಡೆಲ್ಲಿ ಹಬ್ಬ ಇರೋದು. ಇದು NCR. ಬಿಜೆಪಿಯವರು ಹೇಳ್ತಿದ್ದಾರೆ, ಅನೇಕ ನಾಯಕರು ಕಾಂಗ್ರೆಸ್ ಫ್ರೆಂಡ್ಸ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ರು ಅಂತ. ಕಾಂಗ್ರೆಸ್ ಫ್ರೆಂಡ್ಸ್ ಏನೋ ಮಾಡ್ತಿದ್ರೆ ಇವರು ಫ್ರೆಂಡ್ಸ್ ಜೊತೆ ಸೇರ್ಕೊಂಡಿದ್ದಾರೆ. ಪವರ್ ಯಾರ ಹತ್ರ ಇದೆ? ನರೇಂದ್ರ ಮೋದಿ, ಅಮಿತ್ ಶಾ, ಡೋವಲ್ ಎಲ್ಲೋಗಿದ್ದಾರೆ? ಡೋವಲ್ ಅವರು ಇವತ್ತು ಜೇಮ್ಸ್ ತಿನ್ಕೊಂಡಿದ್ದಾರೆ. ಚಿಕ್ಕಮಕ್ಕಳ ಜೊತೆ ಕುಂತ್ಕೊಂಡಿದ್ರೆ ಇದೇ ದೇಶದ ಪರಿಸ್ಥಿತಿ ಆಗೋದು. ಡೋವಲ್ ಅವ್ರನ್ನ ಫಸ್ಟ್ ರಿಸೈನ್ ಮಾಡಿಸ್ಬೇಕಾಗುತ್ತೆ. ಅಮಿತ್ ಶಾನ ರಿಸೈನ್ ಮಾಡಿಸ್ಬೇಕಾಗುತ್ತೆ. ಇದು ದೇಶದ ಹಿತಾಸಕ್ತಿ. ಇದು ಇವತ್ತು BJP ಅವರು ಅತಿ ಹೆಚ್ಚು ಇದು ಟೆರರಿಸಮ್ ಆಗ್ತಿರೋದು ನೋಡಿ. ಇವಾಗ 2025 ತಗೊಳ್ಳಿ ನೀವು. ಇವತ್ತು ಪಾಲ್ ಇದ್ನವ್ರಿ ಎಲ್ಲ ಪಾಲ್ಗಾಮ. UPA ಸರ್ಕಾರ ಇದ್ದಾಗಲೂ ಏನಾಯ್ತು ಗೊತ್ತಲ್ಲ? ಆಯ್ತಾ, UPA ಸರ್ಕಾರ ಇದ್ದಾಗ ಆಗ್ಲಿಲ್ವಾ? ನಿಮ್ಮ ಸರ್ಕಾರದಾಗ ಎಷ್ಟು ಬಾಂಬ್ ಬ್ಲಾಸ್ಟ್ಗಳದು? ಹಾಗಾದ್ರೆ ಯಾರು ಹೊಣೆ? ಹಂಗಾದ್ರೆ UPA ಆಯಿತು, ಇವಾಗ ಇಂಡಿಯಾ ಬಂದಿದೆ. ನಿಮ್ಮಿದ್ರಾಗ ಆಯ್ತಲ್ಲ ಸ್ವಾಮಿ, ನಿಮ್ಮಿದ್ರಲ್ಲಿ ಆಯ್ತಲ್ಲ ಸ್ವಾಮಿ. ಇವಾಗ UPA ಆಗಿದೆ, ಇಂಡಿಯಾ ಮಿಸ್ಟೇಕು ಕರೆಕ್ಟ್ ಮಾಡ್ಕೊಂಡು ಹೋಗೋರೆ ಪ್ರಧಾನಿ. ಆ ಕಾಲದಲ್ಲಿ ಆಗಿದೆ. 2014 ಇರೋ ಟೆಕ್ನಾಲಜಿ ಏನು ಸ್ವಾಮಿ, ಇವತ್ತಿರೋ ಟೆಕ್ನಾಲಜಿ ಏನು ಸ್ವಾಮಿ? ಇವತ್ತಿರೋದು ದೇಶದ್ದು ಏನದು ಆರ್ಮಿದು ಇದು ಟೆಸ್ಟ್ ವೆಪನ್ಸ್ ಇರೋದು. ಇವಾಗ ನಮ್ಮ ಇದು ಹೇಳ್ತಾರೆ, ನಮ್ಮ ನರೇಂದ್ರ ಮೋದಿ ಹೇಳ್ತಾರೆ ಉಕ್ರೇನ್ದು ವಾರ್ ನಿಲ್ಸಿದ್ರಿಂದ ಈ ಥರ ಸಣ್ಣ ಪುಟ್ಟ ನಿಲ್ಸೋಕ್ಕೆ ಅವ್ರ ಕೈಲಿ ತಾಕೋದು ದಮ್ಮಿಲ್ಲ. ಇನ್ನು ಮುಂದಕ್ಕೆ ಇವ್ರು ಏನು ಮಾಡ್ತಾರೆ? ಇವತ್ತು ನಮ್ಮ ನರೇಂದ್ರ ಮೋದಿ, ಅಮಿತ್ ಶಾ ಅವರು ರಾಜೀನಾಮೆ ಕೊಡಲೇಬೇಕಾಗಿದೆ. ಇದು ಅವ್ರು ಮಾಡಿರೋ ಇಲ್ಲಿ ನೀವು CM, DCM, ಹೋಮ್ ಮಿನಿಸ್ಟರ್ದು ಪರಪ್ಪನಗ್ರ ಇಶ್ಯೂಗೆ IC ಸುಗರ್ನ ಕೈಲಿಗೆ ಮೊಬೈಲ್ ಕೊಟ್ಟಿದ್ದೀರಲ್ಲ, ಅವ್ನು ಏನು ಬೇಕಾದ್ರೂ ಮಾಡ್ಸಿರ್ಬೋದಲ್ಲ? ಅವನೇ ಈ ದಾಳಿಗಳಿಗೆಲ್ಲಾದ್ರೂ ಒಂದು ಕಡೆ ಪ್ರೇರಣೆ ಆಗಿರ್ಬೋದಲ್ವಾ? ಆಯ್ತಾ, ನೀವು ನಿಮ್ಮವ್ರನ್ನ ರಾಜೀನಾಮೆ ಕೊಡಿಸಿ ಫಸ್ಟು. ಸರ್, ಇವಾಗ ನೀವು ಮೊಬೈಲ್ ಬಗ್ಗೆ ಮಾತಾಡ್ತೀರಾ. ಇಲ್ಲಿ BJP ಅವರು ತಗೊಂಡೋಗಿ ಬಾಂಬೆ ಕೊಟ್ಟಿದ್ದಾರೆ IC ಸುಗರ್ ಕೈಯಲ್ಲಿ. ಅವ್ರ ಬಗ್ಗೆ ನೀವು ಏನು ಹೇಳ್ತಿದ್ದೀರಾ ಸರ್? ನೀವು ಅವ್ರ ಬಗ್ಗೆ ರಾಜೀನಾಮೆ ತೊಗೊಳ್ಬೇಕಾಗುತ್ತೆ. ಇವಾಗ ಇದು ನೇರ ಹೊಣೆ ಅಮಿತ್ ಶಾ, ಡೋವಲು, ನಮ್ಮ ನರೇಂದ್ರ ಮೋದಿನೇ ಹೊಣೆ. ಇದಕ್ಕೆ ಇವರು ರಾಜೀನಾಮೆ ತೊಗೊಳ್ಬೇಕಾಗಿದೆ ಸರ್. ಇಲ್ಲ, ದೆಹಲಿ ಬ್ಲಾಸ್ಟ್ ಸಂಬಂಧಪಟ್ಟಾಗೆ ನಿಮ್ಮ ಒಪಿನಿಯನ್? ಒಂದು ಕಡೆ ಇದು ಅದು ರಾಜಕೀಕರಣ ಆಗ್ತಿದೆ. ಕಾಂಗ್ರೆಸ್ ಹೇಳ್ತಿದೆ ಅದು ಬಿಹಾರ ಚುನಾವಣೆಗೆ ಅಂತ ಹೇಳ್ತೇವೆ. ಕಾಂಗ್ರೆಸ್ BJP ಮೇಲೆ ಎತ್ತಾಗ್ತಿದೆ, BJP ಕಾಂಗ್ರೆಸ್ ಮೇಲೆ ಎತ್ತಾಗ್ತಿದೆ. ಒಟ್ಟಾರೆ ತಾವು ಕೂಡ ಒಬ್ಬರು ಪ್ರೊಫೆಸರ್ ಇದ್ದೀರಾ, ನಿಮಗೆ ಈ ಬ್ಲಾಸ್ಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೊದಲಿಗೆ ನಾನು ಹೇಳುವಂಥದ್ದು, ಇಲ್ಲಿ ಈ ರಾಜಕೀಯವನ್ನು ಬದಿಗಿಟ್ಟು ಇಡೀ ದೇಶದ ಏಕತೆ ಮತ್ತು ಭದ್ರತೆಯತ್ತ ಗಮನ ಕೊಡಬೇಕು. ದುರಂತ ಏನಂತಂದರೆ, ಈ ರಾಜಕೀಯ ಪಾರ್ಟಿಗಳಿದಾವಲ್ಲ, ಆ ಪಾರ್ಟಿಗಳಿಗೆ ಏನಂದರೆ ಈ ಪಾರ್ಟಿ ಆ ಪಾರ್ಟಿ ಮನುಷ್ಯನಾಗಿ ಈ ದೇಶದ ಪ್ರಜೆಯಾಗಿ ಈ ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಹೊಲಸು ರಾಜಕಾರಣ ಮಾಡೋದನ್ನು ಮೊದಲು ಬಿಡಬೇಕು. ದೇಶದ ಹಿತಾಸಕ್ತಿಯನ್ನು ಕಾಪಾಡೋದನ್ನು ಕಲಿಬೇಕು. ಜೊತೆಗೆ ಸಾಕಷ್ಟು ಜನ ಮಾತನಾಡ್ತಿರ್ತಾರೆ, ಒಬ್ಬ ಗೆಲ್ಲುವವರೆಗೆ ಅಷ್ಟೇ ಒಂದು ಅವನು ಪಕ್ಷದ ಕಾರ್ಯಕರ್ತ. ಗೆದ್ದ ಅಂದರೆ ಅವನೊಬ್ಬ ಮಂತ್ರಿ ಆದ ಅಂದರೆ ಅವನು ಇಡೀ ಒಂದು ರಾಜ್ಯದ ಒಂದು ದೇಶದ ಒಬ್ಬ ಸೇವಾಕರ್ತನೇ ಆಗಬೇಕೆ ಹೊರತು ಒಂದು ಪಕ್ಷಕ್ಕೆ ಸೀಮಿತ ಆಗಿ ಇನ್ನೊಂದು ಪಕ್ಷಕ್ಕೆ ಸೀಮಿತ ಆಗಿ ಈ ಪಕ್ಷ ಸರಿಯಿಲ್ಲ ಆ ಪಕ್ಷ ಸರಿಯಿಲ್ಲ ಅಂತ ಹೊಲಸು ರಾಜಕೀಯ ಮಾಡೋದನ್ನು ಮೊದಲು ಬಿಡಬೇಕು. ಇಲ್ಲದೇ ಇದ್ದರೆ ಇವತ್ತೇನು ನೇಪಾಳದಲ್ಲಿ ಆಗಿದೆಯಲ್ಲ, ಏನೋ ಜನ್ಸಿ ಅಂತ ಏನು ಗಲಾಟೆ ಆಯ್ತಲ್ಲ, ಆ ಥರದೊಂದು ಪರಿಸ್ಥಿತಿ ಇಲ್ಲಿ ಆಗೋಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅದರಿಂದ ಮೊದಲು ಈ ರಾಜಕೀಯ ಪಕ್ಷಗಳು ಕೆಸರೇರ್ಚಾಟವನ್ನು ಮೊದಲು ಬಿಟ್ಟು ಇಡೀ ಒಕ್ಕೊರಲಿನಿಂದ ನಾವೆಲ್ಲರೂ ಈ ದೇಶದ ಪ್ರಜೆಗಳಾಗಿ ಈ ಪಕ್ಷ ಆ ಪಕ್ಷ ಅಂದರೆ ಎಲ್ಲ ಪಕ್ಷದವರು ಸೇರಿಕೊಂಡು ಈ ದೇಶಕ್ಕೆ ಆಗಬೇಕಾದದ್ದು ಏನು? ಮೊದಲು ಈ ದೇಶದ ಭದ್ರತೆ, ಆಮೇಲೆ ಇಲ್ಲಿಗೆ ಕಂಟಕವಾಗಿರುವಂಥ ಅಯೋಗ್ಯರ ಸರ್ವನಾಶ. ನನ್ನ ಮನೆ ಪಕ್ಕ ಆಗಲಿ, ನಾನೇ ಕೆಟ್ಟವನಿದ್ದರೂ ಕೂಡ, ನನ್ನ ಮನೆಯಲ್ಲೇ ಕೆಟ್ಟವರಿದ್ದರೂ ಕೂಡ ಮೊದಲು ಅವರನ್ನು ನಿರ್ನಾಮ ಮಾಡೋ ಕಡೆಗೆ ಗಮನ ಕೊಡಬೇಕು. ನನ್ನ ಜಾತಿ, ನನ್ನ ಧರ್ಮ, ನನ್ನ ಇದು ಅನ್ನುವಂಥದ್ದಲ್ಲ. ನನ್ನ ಧರ್ಮದವನ್ನೇ ತಪ್ಪು ಮಾಡಿದ್ರು ಕೂಡ ಆ ಧರ್ಮದವನ್ನ ಅವನನ್ನು ಬಲಿ ಹಾಕಬೇಕು. ಇನ್ನೊಬ್ಬನ್ನ ಕೈ ತೋರಿಸ್ಕೊಂಡೇ ಬದುಕೋದಾದರೆ ಇದು ಯಾವ ಸೀಮೆ ಬದುಕೋದು? ಹಾಗಾಗಿ ರಾಜಕೀಯ ಪಕ್ಷಗಳ ಕೆಸರೇರ್ಚಾಟವನ್ನು ಬಿಟ್ಟು
ಮೊದಲು ಈ ದೇಶದ ಈ ಒಬ್ಬ ಪ್ರಜೆ ಅನ್ನುವಂಥ ಮನೋಭಾವನ ಎಲ್ಲರೂ ಹೊಂದಬೇಕು. ಆಮೇಲೆ ರಾಜೀನಾಮೆ ಅಂದರೆ ಇದೇ ಆ ಪಕ್ಷದವನೇ ಇನ್ನೊಬ್ಬ ಬರ್ತಾನೆ, ಇವನು ಹೋದ ಅಂದರೆ ಇನ್ನೊಬ್ಬ ಬರ್ತಾನೆ. ಅದಷ್ಟು ರಾಜೀನಾಮೆ ಮುಖ್ಯ ಅಲ್ಲ. ಇಲ್ಲಿ ಬೇಕಾಗಿರೋದು ಈ ದೇಶಕ್ಕೆ ಕಂಟಕವಾಗಿರುವಂಥ ಭಯೋತ್ಪಾದಕರನ್ನು ನಿರ್ನಾಮ ಮಾಡಬೇಕು. ಆಮೇಲೆ ಅವರಿಗೆ ಪೂರಕವಾಗಿ ಅವರಿಗೆ ಸಹಾಯ ಮಾಡ್ತಾ ಇರುವಂಥ ಅಯೋಗ್ಯರನ್ನು ಮಟ್ಟ ಹಾಕಬೇಕು. ನಮ್ಮಲ್ಲಿ ಅದಕ್ಕೆ ಯಾವಾಗಲೂ ಮಗ್ಗಲು ಮುಳ್ಳು ಅಂತ ಇದ್ದಾರಲ್ಲ, ಆ ಒಂದು ರೀತಿಯ ಪ್ರಗತಿಪರ ಒಂದು ಮಾತುಗಳಲ್ಲಿ, ಆಮೇಲೆ ಈ ದೇಶವನ್ನು ಉದ್ಧಾರ ಮಾಡ್ತೀವಿ ಅನ್ನೋದಲ್ಲಿ, ಈ ದೇಶದ ಯುವಜನತೆಯನ್ನು ಬೆಳೆಸ್ತೀನಿ ಅನ್ನೋಂಥ ಮಾತನ್ನು ಹಾಡ್ತಾನೆ ಈ ದೇಶಕ್ಕೆ ಕಂಟಕವಾಗಿರುವಂಥ ಆ ಕೆಟ್ಟು ಹುಳುಗಳನ್ನು ಮಟ್ಟ ಹಾಕಬೇಕು. ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಅವರು ಪ್ರೊವೋಕ್ ಮಾಡೋದನ್ನು ಮೊದಲು ಬಿಡಬೇಕು. ಆವಾಗ ಮಾತ್ರ ಈ ದೇಶ ಅತ್ಯಂತ ಸುಭದ್ರತೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ದೇಶದ ನನ್ನ ಜವಾಬ್ದಾರಿ, ದೇಶವನ್ನು ಕಾಪಾಡಬೇಕು. ಅವನು ಬರಲಿಕ್ಕೆ ಕಾರಣ ಆದಂಥ ಯಾರು? ಆಮೇಲೆ ಇನ್ನೊಂದು ಗೊತ್ತಾ, ಅವರೆಲ್ಲ ಬಂದವರು ಇವತ್ತೇನು ಅವರು ವೈದ್ಯರು ಇದ್ದಾರಲ್ಲ, ಅವರೆಲ್ಲರೂ ನನಗನ್ಸೋದು ಏನು ಗೊತ್ತಾ, ಅವರೆಲ್ಲ 4.5 ಲಕ್ಷ ಸಂಬಳ ಅವ್ರಿಗೆ. ಆ ಅಯೋಗ್ಯರಿಗೆ ಏನಾಗಿದೆ, 4.5 ಲಕ್ಷ ಸಂಬಳ ತಗೊಂಡು ಇವತ್ತು ಬರೀ 300 ರೂಪಾಯಿ 400 ರೂಪಾಯಿ 100 ರೂಪಾಯಿ ತಗೊಂಡು ಕೂಲಿ ತಗೊಂಡು ಆರಾಮಾಗಿ ಒಳ್ಳೆ ಬದುಕನ್ನು ಬದುಕ್ತಾ ಇದ್ದಾರೆ. ಈ ದೇಶಕ್ಕೆ ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕ್ತಾ ಇದ್ದಾರೆ. ಇವರು 4.5 ಲಕ್ಷ ಸಂಬಳವನ್ನು ತಗೊಂಡ್ಕೊಂಡು ಈ ಥರದ ದೇಶ ಕಂಟಕವಾದಂಥ, ಜೊತೆಗೆ ಅವನು ಉದ್ಧಾರ ಆದ್ನ, ಅವನು ಸತ್ತ. ಹಾಗಾಗಿ ಅದು ಅಲ್ಲದೆ ಎಷ್ಟು ಕ್ವಿಂಟಾಲ್ಗಟ್ಟಲೆ, ಎಷ್ಟೋ ಟನ್ಗಟ್ಟಲೆ ಆ ಥರದ ಒಂದು ಸ್ಫೋಟಕಗಳನ್ನು ಸಂಗ್ರಹ ಮಾಡಿಕೊಂಡು ಅವರೆಲ್ಲ ಏನು ಇಂಥವ್ರನ್ನು ಮೊದಲು ನಮ್ಮವರು ತಮ್ಮವರು ಅನ್ನೋದೇ ಮಟ್ಟ ಹಾಕೋದನ್ನು ನಾವೇ ಅವ್ರಿಗೆ ವಿಷ ಹಾಕಬೇಕು, ನಾವೇ ಅವ್ರಿಗೆ ಗುಂಡಿಟ್ಟು ಕೊಲ್ಲುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಈ ದೇಶ ಸುಭದ್ರವಾಗಿರ್ತದೆ. ವಲಸು ರಾಜಕೀಯವನ್ನು ಯಾವುದೇ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಮಾಡಬಾರ್ದು. ವೆಲ್ ಸೆಟ್ ಗೌಡ್ರೆ.